ಹಾಯ್ ಎಲ್ಲಾ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಸೆಪ್ಟೆಂಬರ್ 6ನೇ ತಾರೀಕು ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತು. ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಎಂಬ ಒಂದು ಆಡಿಷನ್ ನಡೆಸಿದ್ರು. ಅಗ್ನಿ ಪರೀಕ್ಷೆ ಶೋ ಕೂಡ ನಡೀತಾ ಇದೆ. ನನಗೆ ಈಗಿರುವಂತಹ ಅಪ್ಡೇಟ್ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ನನಗೆ ಇದನ್ನ ಹೇಳ್ಬೇಕೋ ಇಲ್ವೋ ಗೊತ್ತಿಲ್ಲ. ಇದೊಂಥರ ಅಗ್ನಿ ಪರೀಕ್ಷೆ ಐ ಡ್ರಾಮಾ ಏನಿದೆ ನಿಜವಾಗ್ಲೂ ಕೂಡ ಒಂಥರ ಎಷ್ಟೋ ಜನ ಬಿಗ್ ಬಾಸ್ ಕನ್ಸು ಇಟ್ಕೊಂಡವರಿಗೆ ಒಂಥರ ಶಾಕ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 60 ಕಂಟೆಸ್ಟೆಂಟ್ಗಳನ್ನ ಅಗ್ನಿ ಪರೀಕ್ಷೆ ಶೋ ಮೇಲೆ ತಂದು ಆಯ್ತಾ, ಅವ್ರನ್ನ ಒಬ್ಬೊಬ್ಬರನ್ನಾಗೆ ಎಲಿಮಿನೇಟ್ ಮಾಡಿ ಏನೋ ಒಂದು ಕಾರಣ ಕೊಟ್ಟು ಏನೋ ಒಂದು ಹೈ ಡ್ರಾಮಾ ತರ ಅಗ್ನಿ ಪರೀಕ್ಷೆ ಶೋನ ನಡೆಸ್ತಾ ಇದಾರಲ್ವಾ. ನಿಜವಾಗ್ಲೂ ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳು ಯಾರಿದ್ದಾರೆ ಅವ್ರು ಎಲ್ಲರಿಗೂ ಕೂಡ ಬಿಗ್ ಬಾಸ್ಗೆ ಹೋಗುವ ಕನ್ಸಿದೆ. ಪ್ರತಿಯೊಬ್ಬರಿಗೂ ಕೂಡ ಬಿಗ್ ಬಾಸ್ಗೆ ಹೋಗುವ ಕನ್ಸಿದೆ. ಇಲ್ಲಿ ನಾನು ಹೇಳಕ್ ಬರ್ತಿರೋದು ಏನ್ ಗೊತ್ತಾ ನಿಮಗೆ, ಅಗ್ನಿ ಪರೀಕ್ಷೆ ಶೋಗೆ ಫಸ್ಟ್ ಆಫ್ ಆಲ್ ನನಗಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಅಗ್ನಿ ಪರೀಕ್ಷೆಯಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ತಿರುವಂತಹ ಕಂಟೆಸ್ಟೆಂಟ್ಗಳು ಓನ್ಲಿ 3 ಕಂಟೆಸ್ಟೆಂಟ್, ಓನ್ಲಿ ಜಸ್ಟ್ 3 ಕಂಟೆಸ್ಟೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಂಟೆಸ್ಟೆಂಟ್ ಆಗಿ ಹೋಗ್ತಾ ಇದ್ದಾರೆ. ಇದನ್ನ ಕೇಳಿ ನನಗೆ ಶಾಕ್ ಆಯ್ತು. ಅಂದ್ರೆ ಅಗ್ನಿ ಪರೀಕ್ಷೆ ಶೋ ಇಂದ 3 ಕಂಟೆಸ್ಟೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗಂಗಿದ್ರೆ ಈ ಹೈ ಡ್ರಾಮಾ ಇದೇನಿದು ಅಂದ್ರೆ ಪಾಪ ಒಂಥರ ಅವ್ರ ಎಮೋಷನ್ ಜೊತೆಗೆ ಆಟ ಆಡೋದ್ರ ಬಿಗ್ ಬಾಸ್ ಟೀಮು. ಈ ಅಗ್ನಿ ಪರೀಕ್ಷೆ ಹೈ ಡ್ರಾಮಾ, ಅದಕ್ಕೆ 3 ಜನ ಜಡ್ಜು, ಒಬ್ರು ಆಂಕರು, ಇದೆಲ್ಲವನ್ನ ನೋಡಿದಾಗ ನನಗೆ ಏನ್ ಅನಿಸ್ತಾ ಇದೆ ಗೊತ್ತಾ, ನೆಕ್ಸ್ಟ್ ಸೀಸನ್ನಿಗೆ ದಯವಿಟ್ಟು ಅಗ್ನಿ ಪರೀಕ್ಷೆ ಶೋಗೆ ಬರೋರು, ಅದೇ ರೀತಿ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಎಂಬ ಆಡಿಷನ್ಗೆ ಅಪ್ಲೈ ಮಾಡೋರು 100 ಸರಿ ಯೋಚನೆ ಮಾಡಿ ಅಂತ ಅನಿಸ್ತಾ ಇದೆ ನನಗೆ. ಯಾಕೆಂದ್ರೆ ಯೋಚನೆ ಮಾಡಿ, 60 ಕಂಟೆಸ್ಟೆಂಟು ಅಗ್ನಿ ಪರೀಕ್ಷೆ ಶೋಗ್ ಬಂದ್ರು, 60ರಲ್ಲಿ ಜಸ್ಟ್ 3 ಕಂಟೆಸ್ಟೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ತಾರೆ ಅಂದ್ರೆ ಇದ್ರ ಬಗ್ಗೆ ನಾವ್ ಏನ್ ಹೇಳ್ಬೇಕು? ಇದು ಬಿಗ್ ಬಾಸ್ ಟೀಮ್ಗೆ ಮಕ್ಕುಗಿಬೇಕಾ? ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಕೂತಿರೋ ಜಡ್ಜ್ಗಳು ಹೇಳೋ ಪ್ರಕಾರವಾಗಿ ನಾವು ಸೂಪರ್ ಕಂಟೆಸ್ಟೆಂಟ್ ಅನ್ನ ಆಯ್ಕೆ ಮಾಡ್ತೀವಿ, ನಮಗೆ ರೆಸ್ಪಾನ್ಸಿಬಿಲಿಟಿ ಅಂತಿದೆ ಅಂದ್ರೆ ಅಷ್ಟು ಟ್ಯಾಲೆಂಟ್ ಇರೋರ್ ಮಧ್ಯ ಈಗ ಅಷ್ಟು ಟ್ಯಾಲೆಂಟ್ ಇರೋರ್ ಮಧ್ಯ 3 ಕಂಟೆಸ್ಟೆಂಟ್ ಆಯ್ಕೆ ಮಾಡೋದು ಕಷ್ಟ ಏನಲ್ಲಲ್ಲ. ನನಗಂಗ ಅನಿಸ್ತಾ ಇದೆ, ನಿಮಗೆ ಹೆಂಗ ಅನಿಸ್ತಿದೆ ಗೊತ್ತಿಲ್ಲ. ಅಂದ್ರೆ ತುಂಬಾ ಕಂಟೆಸ್ಟೆಂಟ್ಗಳು ಇದ್ದು ಅಗ್ನಿ ಪರೀಕ್ಷೆ ಶೋ ಅಲ್ಲಿ ಆಯ್ತಾ, ಅವರಲ್ಲಿ 3 ಸೂಪರ್ ಕಂಟೆಸ್ಟೆಂಟ್ ನಾವು ಆಯ್ಕೆ ಮಾಡಿ ಅಗ್ನಿ ಪರೀಕ್ಷೆ ಶೋಗೆ ಕಳಿಸ್ತೀವಿ ಅಂತ ಹೇಳ್ತಿದಾರಲ್ವ ಜಡ್ಜಸ್ಗಳು. ನನ್ಗೆ ಅದನ್ನ ಕೇಳಿದಾಗ ಸ್ವಲ್ಪ ನಗು ಬರುತ್ತೆ. ಅಷ್ಟು ಕಂಟೆಸ್ಟೆಂಟ್ಗಳ ಮಧ್ಯ 3 ಸೂಪರ್ ಕಂಟೆಸ್ಟೆಂಟ್ಗಳು, ಟ್ಯಾಲೆಂಟ್ ಇರೋ ಕಂಟೆಸ್ಟೆಂಟ್ಗಳನ್ನ ಆಯ್ಕೆ ಮಾಡೋದು ಕಷ್ಟದ ಕೆಲಸನ ಈಸಿಯಾಗಿ ಆಯ್ಕೆ ಮಾಡ್ಬೋದು. ಓನ್ಲಿ 3 ಕಂಟೆಸ್ಟೆಂಟ್ ಅಗ್ನಿ ಪರೀಕ್ಷೆ ಶೋ ಇಂದ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ತಾ ಇದಾರೆ. ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ರಿಜೆಕ್ಟ್ ಆಗ್ತಾ ಇದಾರೆ, ಎಲ್ಲರೂ ಕೂಡ ರಿಜೆಕ್ಟ್ ಆಗ್ತಾ ಇದಾರೆ. ಆ 3 ಕಂಟೆಸ್ಟೆಂಟ್ ಅಲ್ಲಿ ಕುಮಾರಿ ಒಬ್ಳು, ಅದು ಫಿಕ್ಸ್, ಅದು ಕುಮಾರಿ ಫಿಕ್ಸ್, ಅದು ಚೇಂಜ್ ಆಗಕ್ಕೆ ಇಲ್ಲ. ಇನ್ 2 ಕಂಟೆಸ್ಟೆಂಟ್ಗಳು, ಒಂದು ಹುಡುಗ ಒಂದು ಹುಡುಗಿ, ಇಷ್ಟೇ ಮುಗ್ದೋಯ್ತು, ಫಿನಿಶ್, ಚಾಪ್ಟರ್ ಕ್ಲೋಸ್. ನೀವೇ ನಾನು ಏನ್ ಹೇಳ್ಬೇಕು, ನೀವೇ ಹೇಳಿ. ಕುಮಾರಿ ಒಂದು ಹುಡುಗಿ ಬರುತ್ತೆ, ನಿನ್ನಿಬ್ರು ಒಂದು ಹುಡುಗ ಒಂದು ಹುಡುಗಿ ಇಬ್ರು ಬರ್ತಾರೆ, ಇಷ್ಟೇ 3 ಕಂಟೆಸ್ಟೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ತಾ ಇದ್ದಾರೆ. ಇಷ್ಟಕ್ಕೆ ಈ ನಾಟಕ, ಈ ಹೈ ಡ್ರಾಮಾ ಇದೆಲ್ಲ ಬೇಕಿತ್ತ? ಯೋಚನೆ ಮಾಡಿ. ಇಷ್ಟೆಲ್ಲ ಬೇಕಿತ್ತ ಈ ಡ್ರಾಮಾ ಎಲ್ಲ? ಈ ಹೈ ಡ್ರಾಮಾ ಎಲ್ಲ ಏನಕ್ಕೆ ಬೇಕಿತ್ತು ಹೇಳಿ? ನನಗೆ ಬರೀ ಓನ್ಲಿ 3 ಕಂಟೆಸ್ಟೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ತಿದ್ದಾರೆ ಅಂತ ತಕ್ಷಣ ಗುರು, ಹಾಗಾದ್ರೆ ಅಷ್ಟೊಂದು ಟ್ಯಾಲೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ಬೇಕಂತ ಕನ್ಸೊತ್ತು ಬಂದಂತಹ ಅಗ್ನಿ ಪರೀಕ್ಷೆಯ ಕಂಟೆಸ್ಟೆಂಟ್ಗಳಿಗೆ ಹಂಗಾರೆ ಏನು? ಅವ್ರು ರಿಜೆಕ್ಟ್ ಆಗಕ್ಕೆ ಇಷ್ಟೆಲ್ಲ ಕಷ್ಟಪಡ್ಬೇಕಿತ್ತ? ರಿಜೆಕ್ಟ್ ಆಗಕ್ಕೆ ಅಗ್ನಿ ಪರೀಕ್ಷೆ ಶೋಗೆ ಇಷ್ಟೊಂದೆಲ್ಲ ಟಾಸ್ಕ್ ಮಾಡಿ ಇಷ್ಟೊಂದೆಲ್ಲ ಕಷ್ಟಪಡ್ಬೇಕಿತ್ತ? ಈಗ ಹೇಳಕ್ ಬರ್ತಿದ್ದೀನಿ, ರಿಯಲ್ ಮ್ಯಾಟ್ರ್ ಇದೆ. ಅಗ್ನಿ ಪರೀಕ್ಷೆ ಅನ್ನೋ ಒಂದು ಫಾರ್ಮೇಟ್ ಏನಿದೆ ಅದು ಜಸ್ಟ್ ಒಂದು ಶೋ ಆಗಿ ಬಿಗ್ ಬಾಸ್ಗೆ ಹೈಪ್ ಕೊಡಕ್ಕೋಸ್ಕರ ಮಾಡಿರೋಂಥ ಶೋ. ಅದು ಎವ್ರಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಮಾಡಿದ್ದಾರೆ, ಪ್ರತಿ ಲ್ಯಾಂಗ್ವೇಜ್ ಅಲ್ಲೂ ಕೂಡ ತಗೊಂತ ಇರೋದು 3 ಕಂಟೆಸ್ಟೆಂಟ್, 3 ಮ್ಯಾಕ್ಸಿಮಮ್ 4, ಬಟ್ ಕನ್ನಡದಲ್ಲಿ ಫಿಕ್ಸ್ ಆಗಿ ಹೇಳಿದ್ದಾರೆ 3 ಕಂಟೆಸ್ಟೆಂಟ್. ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಅಗ್ನಿ ಪರೀಕ್ಷೆ ಶೋ ಇಂದ ಹೋಗ್ತಿರೋರು 3 ಕಂಟೆಸ್ಟೆಂಟ್ ಅಷ್ಟೇ. ಅದ್ರಲ್ಲಿ ಕುಮಾರಿ ಒಬ್ಳು, ನೀನಿಬ್ರು, ನೀವ್ ಯಾರು ಬೇಕಾದ್ರೂ ಹೇಳ್ಕೊಳ್ಳಿ, ಗೊತ್ತಿಲ್ಲ ಅದ್ ನೀನಿಬ್ರು ಯಾರು ಅಂತ. ನಾನ್ ಬೇಕಾದ್ರೆ ನೀನೊಂದು 3 ಡೇಸ್ ಬಿಟ್ಟು ನಿಮಗೆ ಹೇಳ್ಬಿಡ್ತೀನಿ ಅವ್ರಿಬ್ರು ಯಾರು ಅನ್ನೋದು, ಅಷ್ಟೇ ಮುಗೀತು.
ಇಲ್ಲಿ ಅಗ್ನಿ ಪರೀಕ್ಷೆ ಶೋಗೆ ಆಯ್ತಾ ಸಪೋರ್ಟಿಂಗ್ ಅಂತ ಬಂದಾಗ ಆ ಮೂರೂ ಕಂಟೆಸ್ಟೆಂಟ್ಗಳಿಗೂ ಒಂದು ವೋಟಿಂಗ್ ಇಡ್ತಾರೆ. ಆ ಮೂರು ಕಂಟೆಸ್ಟೆಂಟ್ಗಳಿಗೂ ನೀವು ವೋಟ್ ಮಾಡಬೇಕು. ಅಂದ್ರೆ ಫೈನಲ್ಗೆ ಅಗ್ನಿ ಪರೀಕ್ಷೆ ಒಂದು ಫೈನಲ್ ಅಂತೇಳಿ 3 ಕಂಟೆಸ್ಟೆಂಟಿಗೆ ನಾವು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಳಿಸ್ತಾ ಇದೀವಿ. ನಿಮಗೆ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ಬೇಕಂತ ನೀವು ಅನ್ಕೊಂಡಿದ್ದೀರಾ ಅವ್ರಿಗೆ ವೋಟ್ ಮಾಡಿ ಅಂತೇಳಿ ಒಂದು ವೋಟಿಂಗ್ ಲೈನ್ ಕೂಡ ಓಪನ್ ಮಾಡ್ತಾರೆ. ಎಲ್ಲದ್ರಲ್ಲೂ ದುಡ್ಡು ಬರ್ಬೇಕಲ್ಲ, ಒಂದು ವೋಟಿಂಗ್ ಲೈನ್ ಕೂಡ ಅಗ್ನಿ ಪರೀಕ್ಷೆ ಶೋ ಇಂದ ಒಂದು ವೋಟಿಂಗ್ ಲೈನ್ ಕೂಡ ಓಪನ್ ಮಾಡ್ತಾರೆ. ನಾವು ನಮಗೆ ಯಾರಿಷ್ಟ, ನಮಗೆ ಹೇಮಲತಾ ಇಷ್ಟನೋ, ನಮಗೆ ಕುಮಾರಿ ಇಷ್ಟನೋ, ನಮಗೆ ದೀಕ್ಷಿತ್ ಇಷ್ಟನೋ, ಅನನ್ಯ ಇಷ್ಟನೋ, ಯಾರೋ ಒಬ್ರು ಇಷ್ಟ ನಮಗೆ, ಅವ್ರಿಗೆ ನಾವು ವೋಟ್ ಮಾಡ್ಬೋದು. ಯಾರಿಗೆ ತುಂಬಾ ಹೆಚ್ಚಿಗೆ ವೋಟ್ ಬರ್ತಾರೆ ಅಂತ 3 ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಹೋಗ್ತಾರೆ. ಈ ಅಗ್ನಿ ಪರೀಕ್ಷೆ ಶೋನ ಹೈಡ್ರಾಮವನ್ನು ನೋಡಿ ನನಗೇ ಒಂದ್ ಕ್ಷಣ ಏನ್ ಅನಿಸ್ತಾ ಇದೆ ಗೊತ್ತಾ ಗುರು, ಯೋಚನೆ ಮಾಡು ಗುರು ಆಯ್ತಾ. 108 ಕನ್ಸುತ್ತಂತ ಜನಗಳು ಪಾಪ ಬಿಗ್ ಬಾಸ್ಗೆ ಹೋಗ್ಲೇಬೇಕು ಅಂತೇಳಿ ಪಾಪ ಅವ್ರು ಎಷ್ಟೆಲ್ಲ ಕಷ್ಟಪಟ್ಟು ಆಡಿಷನ್ ಫೇಸ್ ಮಾಡಿರ್ತಾರೆ. ಬಟ್ ಅಷ್ಟು ಲಕ್ಷಾಂತರ ಜನದಲ್ಲಿ, ಸಾವಿರಾರು ಜನದಲ್ಲಿ ಆಯ್ತಾ, ನೂರಾರು ಜನದಲ್ಲಿ ಬರೀ 3 ಕಂಟೆಸ್ಟೆಂಟ್ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಅಂದ್ರೆ ಆಯ್ತಾ, ಈ ಹೈಡ್ರಾಮಕ್ಕೆ ಯಾಕೆ ಇಷ್ಟೆಲ್ಲ ಬಿಲ್ಡಪ್? ಈ ಬಿಲ್ಡಪ್ ಬೇಕಿತ್ತ? ಈ ಬಿಲ್ಡಪ್ ನೆಸೆಸಿಟಿ ಇತ್ತ? ನೀವೇ ಹೇಳ್ಬೇಕು ಪ್ರೇಕ್ಷಕರೇ, ನಾನೇನು ಹೇಳಲ್ಲ, ನೀವೇ ಹೇಳ್ಬೇಕು. ಅದಕ್ಕೆ ಅಗ್ನಿ ಪರೀಕ್ಷೆ ಶೋ, ಅದಕ್ಕೆ 3 ಜನ ಜಡ್ಜು ಆಯ್ತಾ, ಅದಕ್ಕೊಬ್ರು ಆಂಕರ್. ಆಂಕರ್ ದೇಶಪಾಂಡೆ ಅಂತೂ ಮಾತಾಡೋ ಟೋನೇ ಸರಿ ಅಲ್ಲ, ಲ್ಯಾಂಗ್ವೇಜೇ ಸರಿ ಇಲ್ಲ, ಬರೀ ಒಂಥರ ಮಾತಾಡ್ತಾರೆ. ನಂಗೆ ಅದು ಚೂರು ಇಷ್ಟ ಆಗಲ್ಲ. ಗೊತ್ತಿಲ್ಲ, ಬಿಗ್ ಬಾಸ್ ಕನ್ನಡ ಸೀಸನ್ 13 ಹೋಗ್ತಿರುವ ಆ 3 ಕಂಟೆಸ್ಟೆಂಟ್ ನ ಆಯ್ಕೆ ಮಾಡುವಂತ ಒಂದು ಸದಾ ಅವಕಾಶ ನಿಮಗೆ ಸಿಗುತ್ತೆ. ವೋಟ್ ಮಾಡಿ. ಕುಮಾರಿ ಮಾತ್ರ ಫಿಕ್ಸು, ನೀನ್ ಇಬ್ಬರನ್ನ ನೀವು ಸೆಲೆಕ್ಟ್ ಮಾಡಿ ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.